ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಬನ್ನಿರಿ ಹಾಗಾದರೆ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಒಂದು ವೇಳೆ ನೀವು ಇತರ ದೇಶದಲ್ಲಿರುವುದಾದರೆ ಗುಡ್ ಈವ್ನಿಂಗ್, ಇಲ್ಲವಾದರೆ ಗುಡ್ ಆಫ್ಟರ್ನೂನ್, ಆ್ಯಂಡ್ ವಾಟ್ ಎವರ್ ದ ಟೈಮ್ ಮೇ ಬಿ, ಇಟ್ ಈಸ್ ದ ರೈಟ್ ಟೈಮ್ ಟು ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ಹೌದಲ್ಲವೇ? ಅನುಕೂಲ ಸಮಯದಲ್ಲಿಯೂ ಅನಾನುಕೂಲ ಸಮಯದಲ್ಲಿ ಸುವಾರ್ತೆ ಸಾರಬೇಕು ಎಂಬುದಾಗಿ ಬೈಬಲ್ ಹೇಳುತ್ತದೆ. ದೇವರ ವಾಕ್ಯವನ್ನು ನಾವು ಯಾವುದೇ ಸಮಯದಲ್ಲಾಗಲಿ ಕಲಿತುಕೊಳ್ಳಬಹುದು. ದಿನಾವಿಡೀ ಆತನ ವಾಕ್ಯವನ್ನು ಧ್ಯಾನಿಸಬಹುದು. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ಮತ್ತೊಂದು ಉದಯ ಕಾಲದಲ್ಲಿ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ. ಆಧ್ಯಾತ್ಮಿಕವಾಗಿ ಜೀವಿಸಬೇಕೆಂಬ ಆಸೆ ಉಳ್ಳವರಾದಂತಹ ನಾವು ಹೇಗೆ ಬದುಕಬೇಕೆಂದು ತಿಳಿದುಕೊಳ್ಳುವುದಕ್ಕಾಗಿ ನಿಮ್ಮ ವಾಕ್ಯದಲ್ಲಿರುವ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿನ್ನೆಯ ಅನುದಿನ ಧ್ಯಾನ ವೀಕ್ಷಿಸಿದ್ದೀರಾ? ವೀಕ್ಷಿಸದೇ ಇದ್ದರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನಿನ್ನೆಯ ಸಂದೇಶವನ್ನು ಕೇಳಿರಿ. ಈ ದಿನಗಳಲ್ಲಿ ಒಂದು ಸೀರೀಸ್ ಆಗಿ ಕ್ರಮವಾಗಿ ಕೆಲವೊಂದು ಅಂಶಗಳನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಆಧ್ಯಾತ್ಮಿಕ ಜೀವಿತ ಜೀವಿಸಬೇಕಾದರೆ ನಾವು ಹೇಗಿರಬೇಕು, ಆಧ್ಯಾತ್ಮಿಕ ಜೀವಿತಕ್ಕೆ ಅಗತ್ಯವಾದವುಗಳು ಏನಾಗಿವೆ ಎಂದು ಮುಂಬರುವ 7 ದಿನಗಳಲ್ಲಿ, ಅಂದರೆ ಈಗಾಗಲೇ 2 ದಿನಗಳಾಗಿವೆ, ಇನ್ನು ಬರುವಂತಹ 5 ದಿನಗಳಲ್ಲಿ ಕಂಟಿನ್ಯೂಸ್ ಇದ್ರ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಹಾಗಾಗಿ ತಪ್ಪದೆ ವೀಕ್ಷಿಸಿರಿ. ಕಳೆದ ಸಂದೇಶದಲ್ಲಿ ನಾವು ನೋಡಿಕೊಂಡಿದ್ದೇವೆ, ಆಧ್ಯಾತ್ಮಿಕ ಜೀವಿತದಲ್ಲಿ ಮುಂದಕ್ಕೆ ಸಾಗಬೇಕೆಂದು ಇಚ್ಛಯಿಸುವವನಿಗೆ ಪ್ರಾರ್ಥನೆಯ ಜೀವಿತ ಇರಬೇಕು. ಪ್ರಾರ್ಥನೆಯಿಂದ ತನ್ನ ದಿನವನ್ನು ಪ್ರಾರಂಭಿಸಿ ಮತ್ತು ಪ್ರಾರ್ಥನೆಯಿಂದಲೇ ದೇವರೊಂದಿಗೆ ಸಂಭಾಷಿಸಿಕೊಂಡು ಎಡಬಿಡದ ಪ್ರಾರ್ಥನೆ ಜೀವಿತವುಳ್ಳವನೇ ಆತ್ಮಾನುಸಾರ ಜೀವಿಸುವವನಾಗಿರ್ತಾನೆ. ಎರಡನೇದಾಗಿ, ದೇವರಲ್ಲಿ ಆಧ್ಯಾತ್ಮಿಕ ಜೀವಿತ ಜೀವಿಸುವಂತಹ ವ್ಯಕ್ತಿ ದೇವರಲ್ಲಿ ನಂಬಿಕೆ ಇಡುತ್ತಾನೆ, ದೇವರಲ್ಲಿ ತನ್ನ ವಿಶ್ವಾಸವಿಡುತ್ತಾನೆ. ಹಿ ವಿಲ್ ಟ್ರಸ್ಟ್ ಇನ್ ಗಾಡ್. ಮನುಷ್ಯರನ್ನು ನಂಬುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದೇ ಮೇಲು. ರಾಜರುಗಳನ್ನು ನಂಬುವುದಕ್ಕಿಂತಲೂ ಕರ್ತನನ್ನು ನಂಬುವುದೇ ಮೇಲು ಎಂಬ ಧ್ಯಾಸ ಆಸೆ ಉಳ್ಳವನಾಗಿರುತ್ತಾನೆ. ತನ್ನ ಜೀವಿತದಲ್ಲಿರುವ ಸಮಸ್ತವನ್ನು ಒಪ್ಪಿಸುತ್ತಾನೆ. ನಾವು ಒಬ್ಬರನ್ನು ನಂಬುವಾಗ ತಾನೇ ಅವರಿಗೆ ಎಲ್ಲವನ್ನೂ ಒಪ್ಪಿಸೋದು. ನಮ್ಮ ಹತ್ತಿರ 1 ಲಕ್ಷ ರೂಪಾಯಿ ಇದೆ, ಯಾರ ಹತ್ರ ಇಡಬೇಕು ಎಂಬುದಾಗಿ ಎಂಥವರಿಗೆ ಕೊಡ್ತೀರಿ ಹೇಳ್ರಿ? ನೀವು ನಂಬಿದವರಿಗೆ ಕೊಡುತ್ತೀರಿ. ಆ ಹಣವನ್ನು ಅವರಿಗೆ ಒಪ್ಪಿಸಿಕೊಡ್ತೀರಿ. ನಿಜವಾಗ್ಲೂ ನೀವು ನಂಬಿದ ದೇವರು ದೊಡ್ಡ ದೇವರಾಗಿದ್ದಾರೆ ಎಂದು ನೀವು ಗುರುತಿಸುವಾಗ ನಿಮ್ಮ ಜೀವಿತವನ್ನು ದೇವರಿಗೆ ಅರ್ಪಿಸಿ ಒಪ್ಪಿಸಿಕೊಡುವುದಕ್ಕಾಗಿ ಹಿಂದೆ ಹೆಜ್ಜೆ ಹಾಕುವುದಿಲ್ಲ. ಕರ್ತನಲ್ಲಿ ನಂಬಿಕೆ ಇಟ್ಟು ಬದುಕುವಂಥವನು ತನ್ನ ಬದುಕನ್ನು ಕರ್ತನಿಗೆ ಒಪ್ಪಿಸಿಕೊಡುವುದರಿಂದ ದಿಗಿಲು ಪಡಲ್ಲ, ಭಯಪಡಲ್ಲ. ನಾನು ನಂಬಿದಾತನನ್ನು ನಾನು ಬಲ್ಲೆನು ಎಂದು ಪೌಲ ಭಕ್ತನು ಹೇಳಿದಾನೆ. ನಾನು ಆತನಿಗೆ ನನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ದೇನೆ. ನಾನು ನನ್ನ ಜೀವಿತವನ್ನು ಕರ್ತನಿಗೆ ಯಾವತ್ತೋ ಒಪ್ಪಿಸಿಕೊಟ್ಟಿದ್ದೇನೆ, ಆತನಿಗೆ ಅರ್ಪಿಸಿಕೊಟ್ಟಿದ್ದೇನೆ ಅನ್ನುತ್ತಾನೆ. ನನ್ನ ಪ್ರಾಣವನ್ನು, ನನ್ನ ಸರ್ವವನ್ನು ಕರ್ತನ ಪ್ರತ್ಯಕ್ಷತೆಯ ದಿನದವರೆಗೂ ಕಾಪಾಡುತ್ತಾನೆ ಎಂದು ನಾನು ಅರಿತುಕೊಂಡಿದ್ದೇನೆ ಅನ್ನುತ್ತಾನೆ. ಈ ದಿನ ಬಹಳಷ್ಟು ಜನ ನಾವು ಯೇಸುವನ್ನು ನಂಬುತ್ತಿದ್ದೇವೆ ಅನ್ನುತ್ತಾರೆ. ತೀರಾ ನೀವು ಆತನಿಗೆ ವಿಧೇಯರಾಗುವ ವಿಷಯದಲ್ಲಿ, ಆತನಿಗೆ ಒಪ್ಪಿಸಿಕೊಡುವ ವಿಷಯದಲ್ಲಿ, ಕ್ರಿಯೆಯಲ್ಲಿ ಅದನ್ನು ತೋರಿಸಿಕೊಡ್ತಾ ಇಲ್ಲ. ಕರ್ತನನ್ನು ನಂಬುತ್ತಿದ್ದೇನೆ, ಕರ್ತನಿದ್ದಾನೆಂದು ನಂಬುತ್ತೇನೆ ಎಂದು ನೀವು ಹೇಳ್ತಾ ಇದ್ದೀರಿ. ಆದರೆ ದೆವ್ವಗಳು ಕೂಡ ದೇವರನ್ನು ನಂಬುತ್ತವೆ. ಆದರೆ ನೀವು ಎಷ್ಟರ ಮಟ್ಟಿಗೆ ದೇವರನ್ನು ನಂಬಿದ್ದೀರಿ ಎಂದು ನಿಮ್ಮ ಬದುಕಿನ ಮುಖಾಂತರ ನೀವು ನಿರೂಪಿಸಬೇಕು. ನಿಮ್ಮ ಜೀವಿತ ಆತನಿಗೆ ಒಪ್ಪಿಸಿಕೊಡಬೇಕು. ಅದನ್ನು ಬಿಟ್ಟರೆ ದೇವರು ಏನು ಬೇಡ್ತಿದ್ದಾರೆ? ನಮ್ಮ 1,00,000 ಕೋಟಿ ರೂಪಾಯಿ ಆಗಲಿ, ಉದ್ಯೋಗವಾಗಲಿ ಬೇಡ್ತಾ ಇದ್ದಾರಾ? ನಮ್ಮ ಬೆಳ್ಳಿ ಬಂಗಾರ ಆತನು ಕೇಳ್ತಾ ಇಲ್ಲ ಪ್ರಿಯರೇ. ಹೇಳಬೇಕಾದ್ರೆ ಆತನು ನಿಮ್ಮಿಂದ ಬೇಡಿಕೊಳ್ತಿದ್ದಾನೆ. ಈ ದಿನ ಮನುಷ್ಯರು ಏನ್ ಬೇಕಾದರೂ ದೇವರಿಗೆ ಕೊಡಲು ಸಿದ್ಧರಾಗಿದ್ದಾರೆ, ಆದರೆ ತಮ್ಮನ್ನು ತಾವೇ ಒಪ್ಪಿಸಿಕೊಡ್ತಾ ಇಲ್ಲ. ಕಾರಣ, ನೀವು ನಿಜವಾಗ್ಲೂ ನಂಬುತ್ತಾ ಇಲ್ಲ. ನನ್ನ ಭವಿಷ್ಯ ನನ್ನ ಕೈಯಲ್ಲಿದ್ರೆ ಚೆನ್ನಾಗಿರುತ್ತೆ ಅಂದುಕೊಳ್ತಾ ಇದ್ದೀರಿ, ಆದರೆ ನನ್ನ ಪ್ರಣಾಳಿಕೆಯೇ ಶ್ರೇಷ್ಠವಾಗಿವೆ ಅಂದುಕೊಳ್ತಾ ಇದ್ದೀರಿ. ಆದರೆ ದೇವರಿಗೆ ನೀವು ಒಪ್ಪಿಸಿಕೊಡುವುದಾದರೆ ಎಷ್ಟು ಸುರಕ್ಷಿತರಾಗಿರುತ್ತೀರಿ ಎಂದು, ಎಷ್ಟರ ಮಟ್ಟಿಗೆ ಆಶೀರ್ವದಿಸಲ್ಪಡುತ್ತೀರಿ ಎಂದು ಗುರುತಿಸುತ್ತಾ ಇಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5ನೇ ವಚನ ಓದುವುದಾದರೆ ಹೀಗೆ ಹೇಳುತ್ತೆ, ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನ ಪೂರ್ಣ ಹೃದಯದಿಂದ ಯೆಹೋವನಲ್ಲಿ ನಂಬಿಕೆಯಿಡು. ಭಕ್ತಿಯುಳ್ಳಂತಹ ವ್ಯಕ್ತಿ ದೇವರಲ್ಲಿ ನಂಬಿಕೆ ಇಡುತ್ತಾನೆ.
ಅಬ್ರಹಾಮನನ್ನು ದೇವರು ಕರೆದಾಗ ಅವನು ದೇವರನ್ನು ನಂಬಿದ. ಅಬ್ರಹಾಮನು ದೇವರನ್ನು ನಂಬಿದ. ತನ್ನ ಜೀವಿತವಾಗಲಿ ತನ್ನ ಸಮಸ್ತವಾಗಲಿ ದೇವರಿಗೆ ಒಪ್ಪಿಸಿಕೊಟ್ಟ. ಅಬ್ರಹಾಮನು ದೇವರನ್ನು ನಂಬಿದ, ಅದು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿತು ಎಂದು ಬೈಬಲ್ ಹೇಳುತ್ತದೆ. ನಾವು ಬಹಳ ಭಕ್ತರೆಂದು ಹೇಳ್ಕೊಳ್ತೇವೆ, ವಿಶ್ವಾಸಿಗಳು, ಪ್ರಾರ್ಥಿಸುವವರು ಎಂದು ಹೇಳ್ಕೊಳ್ತೇವೆ. ಎಷ್ಟೋ ವರ್ಷಗಳಿಂದ ದೇವರನ್ನು ನಂಬಿದ್ದೇವೆ, ವಾಕ್ಯ ಓದುವವರಾಗಿದ್ದೇವೆ ಎಂಬುದಾಗಿ ಹೇಳ್ಕೊಳ್ತಿದ್ದೇವೆ ಹೊರತು ನಿಮ್ಮ ಜೀವಿತದಲ್ಲಿ ನಂಬಿಕೆ ಇದೆಯಾ? ಅಂದರೆ ನೀವು ಓದಿದ್ದನ್ನು ನಂಬುತ್ತಾ ಇದ್ದೀರಾ? ನೀವು ಕೇಳಿರುವುದನ್ನು ನಂಬುತ್ತಾ ಇದ್ದೀರಾ? ನಿಮ್ಮ ಕರ್ತನು ದೊಡ್ಡ ದೇವರೆಂದು ನಂಬುತ್ತಾ ಇದ್ದೀರಾ? ನಿಮ್ಮ ಕಾರ್ಯಭಾರ ಕರ್ತನ ಕೈಗೆ ಒಪ್ಪಿಸುತ್ತಾ ಇದ್ದೀರಾ? ನಿಮ್ಮ ಜೀವಿತ ಆತನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೀರಾ? ಒಮ್ಮೆ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬಾರದು. ನಿಮ್ಮ ಪೂರ್ಣ ಹೃದಯದಿಂದ ಏನಂತೆ? ಪೂರ್ಣ ಹೃದಯದಿಂದ ಯೆಹೋವನಲ್ಲಿ ನಂಬಿಕೆ ಇಡಿರಿ. ನಿನ್ನ ಪ್ರವರ್ತನೆ ಎಲ್ಲದರ ಮೇಲೆಯೂ ಆತನ ಅಧಿಕಾರಕ್ಕೆ ಒಪ್ಪಿಸಿಕೊಡು. ಕೆಲವೊಂದು ವಿಷಯಗಳಲ್ಲಿ ಮಾತ್ರ ನಾವು ದೇವರಿಗೆ ವಿಧೇಯರಾಗ್ತೇವೆ, ನಮಗೆ ಬೇಕಾಗಿರುವಂತಹ, ಅವಶ್ಯಕವಿರುವಂತಹ, ನಮ್ಮ ಕೈಲಾಗದಂತಹ. ಆದರೆ ವಾಕ್ಯ ಹೇಳ್ತದೆ, ನಿನ್ನ ಎಲ್ಲಾ ಪ್ರವರ್ತನೆಯಲ್ಲಿಯೂ ಆತನ ಅಧಿಕಾರಕ್ಕೆ ಒಪ್ಪಿಸಿಕೊಡಬೇಕಂತೆ. ಸರ್ವವನ್ನು ನಾವು ಅರ್ಪಿಸಿಕೊಡ್ತೇವೆ ನಿಜವಾಗ್ಲೂ ನಾವು ದೇವರನ್ನು ನಂಬೋದಾದ್ರೆ. ನೋ ರಿಸರ್ವೇಷನ್ಸ್. ಇದು ನನ್ನದಾಗಿದೆ ದೇವರೇ, ಇದು ನನಗೆ ಅಗತ್ಯವಿದ್ದಾಗ ಬಳಸುತ್ತೇನೆ ಅನ್ನುವುದಾದರೆ, ಒಂದು ವೇಳೆ ನನ್ನ ನಂಬಿಕೆ ಕೆಲಸ ಮಾಡದಿದ್ದರೆ ಎನ್ನುವ ರೀತಿಯಲ್ಲಿ ಕೆಲವೊಂದು ಜನ ವಿಶ್ವಾಸಿಗಳು ಈ ದಿನ ಕೆಲವೊಂದು ವಿಷಯಗಳನ್ನು ಬಿಗಿಯಾಗಿ ಹಿಡ್ಕೊಳ್ತಿದ್ದಾರೆ. ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡಿರಿ. ನಿಮ್ಮ ಕುಟುಂಬವನ್ನು ಆತನಿಗೆ ಒಪ್ಪಿಸಿಕೊಡಿರಿ. ನಿಮ್ಮ ಆದಾಯ ಆತನಿಗೆ ಒಪ್ಪಿಸಿರಿ. ನಿಮ್ಮ ಭವಿಷ್ಯ ಆತನಿಗೆ ಒಪ್ಪಿಸಿಕೊಡಿರಿ. ನಿಮ್ಮ ಸಮಸ್ಯೆಗಳೆಲ್ಲ ಆತನಿಗೆ ಒಪ್ಪಿಸಿಕೊಡಿರಿ. ಆತನು ಸರಿಪಡಿಸುತ್ತಾನೆ, ನೀವು ಚಿಂತಿಸುವ ಅಗತ್ಯವಿಲ್ಲ. ನಿಮಗಿರುವಂತಹ ಸಮಸ್ತವನ್ನು ಆತನಿಗೆ ಒಪ್ಪಿಸಿಕೊಡಿರಿ. ಆತನೇ ಸರ್ವಾಧಿಕಾರಿಯಾಗಿದ್ದಾನೆಂದು ನಂಬಿರಿ. ನಿನ್ನನ್ನು ಸ್ವಸ್ಥಪಡಿಸುವ ಯೆಹೋವನು ಕರ್ತನು ನಾನೇ ಎಂಬುದಾಗಿ ಕರ್ತನಲ್ಲಿ ನಂಬಿಕೆ ಇಡಿರಿ. ನನ್ನ ಸಂಕಟಗಳೆಲ್ಲ ಸರಿಪಡಿಸುತ್ತಾರೆಂದು ನಂಬಿರಿ. ಇಷ್ಟೊಂದು ಒಳ್ಳೆ ವಾಗ್ದಾನಗಳು, ಇಷ್ಟೊಂದು ಒಳ್ಳೆ ವಚನಗಳನ್ನು ನಾವು ಓದುತ್ತಾ ಇದ್ದೇವೆ ಹೊರತು ತೀರಾ ನಮಗಿರುವುದನ್ನು ಆತನಿಗೆ ಒಪ್ಪಿಸಿಕೊಡಬೇಕಾದಾಗ ಯಾಕೆ ಒದ್ದಾಡುತ್ತಾ ಇದ್ದೇವೆ? ಇನ್ನು ಯಾಕೆ ಶರೀರಾನುಸಾರವಾಗಿ ಆಲೋಚಿಸುತ್ತಿದ್ದೇವೆ? ಲೋಕದ ರೀತಿಯಲ್ಲಿ ಆಲೋಚಿಸುತ್ತಿದ್ದೇವೆ. ಮನುಷ್ಯರನ್ನೇ ನಂಬುತ್ತಾ ಇಲ್ಲ. ಮನುಷ್ಯರ ನಡುವೆಯೇ ನಂಬಿಕೆಯೇ ಇಲ್ಲ. ಹೇಳಬೇಕಾದರೆ ನಂಬಬೇಡಿರಿ, ಈ ಲೋಕವನ್ನು ನಂಬಬೇಡಿರಿ, ಮನುಷ್ಯರನ್ನು ನಂಬಬೇಡಿರಿ ಎಂದು ಬೈಬಲ್ ಹೇಳುತ್ತದೆ. ಮನುಷ್ಯರನ್ನು ನಂಬಿ ಮೋಸ ಹೋದವರು ಬಹಳಷ್ಟು ಜನ ಇದ್ದಾರೆ, ಆದರೆ ದೇವರನ್ನು ನಂಬಿ ಮೋಸ ಹೋದಂಥವರು ಒಬ್ಬರು ಕೂಡ ಇಲ್ಲ ಪ್ರಿಯರೇ. ಇದುವರೆಗೂ ಎಂದಿಗೂ ಇರೋದಿಲ್ಲ. ದೇವರಲ್ಲಿ ಪೂರ್ಣ ನಂಬಿಕೆ ಉಳ್ಳವರಾಗಿ ತನಗಿರುವುದೆಲ್ಲ ದೇವರಿಗೆ ಅರ್ಪಿಸಿಕೊಡಲು ಸಿದ್ಧನಾಗಿರುತ್ತಾನೆ. ಅಬ್ರಹಾಮನು ದೇವರನ್ನು ನಂಬಿದ. ಬಂಧುಗಳನ್ನು, ಸ್ನೇಹಿತರನ್ನು ಎಲ್ಲರನ್ನೂ ಬಿಟ್ಟುಬಿಟ್ಟ. ಎಲ್ಲಿಗೆ ಹೋಗ್ಬೇಕೆಂದು ಗೊತ್ತಿಲ್ಲ. ಅವನು ಹೇಳ್ತಾನೆ, ನಾನೆಲ್ಲಿಗೆ ಹೋಗ್ಬೇಕೆಂದು ನನಗೆ ಗೊತ್ತಿಲ್ಲ, ಆದರೆ ನನ್ನ ಪಕ್ಕದಲ್ಲಿದ್ದು ನನ್ನನ್ನು ನಡೆಸುವ ಕರ್ತನ ಬಗ್ಗೆ ನನಗೆ ಗೊತ್ತು. ಆತನು ನನಗೆ ಮೇಲು ಬಿಟ್ಟರೆ ಕೇಡು ಮಾಡೋದಿಲ್ಲ ಎಂದು ನಂಬಿದ. ನೀವು ನಂಬಿರಿ. ನಿಮ್ಮ ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಆತನ ಮುಂದೆ ಮಾಡಿಕೊಂಡು ನಂಬಿರಿ. ಬಹಳಷ್ಟು ಸಾರಿ ಪ್ರಾರ್ಥನೆ ಅನ್ನುತ್ತೀರಿ, ಪ್ರಾರ್ಥಿಸುತ್ತಾ ಇದ್ದೀರಿ, ಆದರೆ ನಂಬದೇ ಇರುವುದರಿಂದ ಅವು ನೆರವೇರುತ್ತಿಲ್ಲ. ಅಪನಂಬಿಕೆಯಿಂದ ಪ್ರಾರ್ಥಿಸುವವರಿಗೆ ಏನು ದೊರಕುವುದಿಲ್ಲ. ನಿಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡಿರಿ. ದೇವರಿಗಿಂತಲೂ ತಿಳುವಳಿಕೆ ಉಳ್ಳವನಾಗಿದ್ದೇನೆ ಅಂದುಕೊಳ್ಳಬೇಡಿ. ಮನುಷ್ಯರು ಕೊಡುವ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿರಿ. ಬಹಳ ವಿಪರೀತವಾಗಿದ್ದಾರೆ ಪ್ರಿಯರೇ ಈ ದಿನ ಅವಿಶ್ವಾಸಿಗಳು. ಅದಕ್ಕೆ ಅಂಥವರೊಂದಿಗೆ ಇಜ್ಜೂಡರಾಗಬೇಡಿರಿ ಎಂದು ದೇವರು ಹೇಳಿದ್ದಾರೆ. ತಿರಸ್ಕರಿಸುವಂಥವರಾಗಿದ್ದಾರೆ ಯೇಸುವನ್ನು ನಂಬಿದವರನ್ನು. ನಿಮ್ ದೇವ್ರು ಏನು ದೊಡ್ಡ ಕೆಲಸ ಮಾಡ್ತಾರೆ? ದೇವ್ರು ಅಂದ್ರೆ ನಿಮಗೇನು ಪ್ರಯೋಜನ? ನಿಮ್ಮ ಭವಿಷ್ಯ ಏನಾಗ್ತದೆ? ನೀವು ದುಡ್ಡು ಅನ್ಯಾಯದಿಂದ ಸಂಪಾದಿಸದಂತೆ ಅವಕಾಶ ಸಿಕ್ಕಾಗ ಇಂತಹ ಅವಕಾಶ ಕೈತಪ್ಪಿಸಿಕೊಳ್ಳೋದಾದ್ರೆ ನಂತರ ಪ್ರಾಯಶ್ಚಿತ್ತ ಪಡ್ತೀರಿ ಎಂಬ ಮಾತುಗಳು ಒಂದು ವೇಳೆ ನಿಮ್ಮ ಹೃದಯದೊಳಗೆ ನಾಟಿಕೊಳ್ಳೋದಾದರೆ ನೀವು ಆಧ್ಯಾತ್ಮಿಕ ಬಲ ಹೊಂದುತ್ತಾ ಇಲ್ಲ ಎಂದರ್ಥ. ಇನ್ನೂ ಶರೀರಾನುಸಾರವಾಗಿ ಆಲೋಚಿಸ್ತಿದ್ದೀರಿ ಎಂದರ್ಥ. ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಸಾಧ್ಯವಾಗಿದೆ. ನನ್ನ ದೇವರು ನನ್ನ ಪ್ರತಿಯೊಂದು ಅವಶ್ಯಕತೆಯನ್ನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ಪೂರೈಸುವನು. ಹೌದು ಪ್ರಿಯರೇ, ನಾವು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ ವಿಶ್ವಾಸ ಅಭಿವೃದ್ಧಿ ಆಗಬೇಕಾದರೆ ನಾವು ಬೈಬಲ್ ಓದಬೇಕು.
ದೇವರ ವಾಕ್ಯ ಕೇಳಬೇಕು. ಕೇಳುವುದರಿಂದ ನಂಬಿಕೆ ಉಂಟಾಗ್ತದೆ. ಪ್ರತಿ ದಿನ ದೇವರ ಸನ್ನಿಧಿಯಲ್ಲಿ ನಿಮ್ಮ ಹೃದಯಗಳನ್ನು ಸಮರ್ಪಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿರಿ. ಈ ದಿನ ನನಗೆ ಬಹಳಷ್ಟು ಕೆಲಸಗಳಿವೆ ದೇವರೇ, ಏನೇನೋ ನಾನು ಪ್ಲಾನ್ ಹಾಕಿಕೊಂಡಿದ್ದೇನೆ, ಹೀಗೆ ನಾನು ಇವುಗಳನ್ನು ಪರಿಷ್ಕರಿಸಿಕೊಳ್ಳಬೇಕಂದುಕೊಳ್ತಿದ್ದೇನೆ. ಆದರೆ ನೀನೇನು ಹೇಳುತ್ತೀಯೋ ಹೇಳು ದೇವರೇ, ನೀನು ಹೇಳಿದಂತೆಯೇ ನಾನು ಮಾಡ್ತೇನೆ ಎಂದು ನೀವು ಹೇಳುವುದಾದರೆ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನೋಡ್ತೀರಿ. ದ್ರಾಕ್ಷರಸ ಮುಗಿದೋಗಿದೆ ಎಂದು ಮರಿಯಳು ಬಂದು ಯೇಸುವಿಗೆ ಹೇಳಿದಾಗ, ಅಮ್ಮ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಯೇಸು ಹೇಳ್ತಾರಲ್ಲವೇ. ಮರಿಯಳು ಅಲ್ಲಿ ಕೆಲಸ ಮಾಡುವವರಿಗೆ ಹೇಳ್ತಾಳೆ, ಆತನು ಏನು ಹೇಳ್ತಾನೋ ಅದನ್ನು ಮಾಡಿರಿ, ತಿರುಗಿ ಪ್ರಶ್ನಿಸದೆ ಮಾಡಿರಿ ಅನ್ನುತ್ತಾಳೆ. ಮರಿಯಳು ನಂಬುತ್ತಾಳೆ, ನನ್ನ ಮಗನು ದೇವಕುಮಾರನು, ಆತನು ತಪ್ಪದೆ ಒಂದು ಅದ್ಭುತ ಮಾಡುತ್ತಾನೆ ಎಂದು. ಅದಕ್ಕೆ ಕೆಲಸ ಮಾಡುವವರಿಗೆ ಹೇಳ್ತಾಳೆ, ಆತನು ಹೇಳಿದಂತೆಯೇ ಮಾಡಿರಿ ಎಂದು. ಅವರು ಆತನು ಹೇಳಿದಂತೆಯೇ ಮಾಡಿದಾಗ ಆ ನೀರು ದ್ರಾಕ್ಷರಸವಾಗಿ ಮಾರ್ಪಟ್ಟಿತು. ದೇವರ ಮೇಲೆ ನಂಬಿಕೆ ಇಡುವಾಗ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗುತ್ತವೆ. ಮಾನವ ಪ್ರಯತ್ನದಿಂದ ಸಾಧಿಸಲಿಕ್ಕಾಗದೇ ಇರುವವುಗಳೆಲ್ಲವೂ ನಂಬಿಕೆಯಿಂದಲೇ ಸಾಧಿಸಬಲ್ಲೆವು ಎಂದು ನಂಬಿರಿ. ನಿಮ್ಮ ಜೀವಿತವನ್ನು ಕರ್ತನಿಗೆ ಅರ್ಪಿಸಿಕೊಡಿರಿ. ನಿಮ್ಮ ನಡವಳಿಕೆಯ ಮೇಲೆಲ್ಲ, ಅಂದರೆ ಪ್ರವರ್ತನೆಯ ಮೇಲೆಲ್ಲ ಆತನಿಗೆ ಅಧಿಕಾರ ಕೊಡಿರಿ. ನಿಮ್ಮ ಉದ್ಯೋಗದ ವಿಷಯದಲ್ಲಿ, ನಿಮ್ಮ ವಿವಾಹ ವಿಷಯದಲ್ಲಿ, ನಿಮ್ಮ ಪ್ರಯಾಣದ ವಿಷಯದಲ್ಲಿ, ನಿಮ್ಮ ಮನೆ ನಿರ್ಮಾಣದ ವಿಷಯದಲ್ಲಿ, ನಿಮ್ಮ ಸಂಪಾದನೆಯ ವಿಷಯದಲ್ಲಿ, ಏನೇ ಆಗಿರ್ಬೋದು, ದೇವರೇ, ಇಂತಹ ಆಪ್ಷನ್ಸ್ ನನಗಿವೆ, ಇಂತಹ ಅವಕಾಶಗಳು ನನಗಿವೆ, ನೀವೇನು ಹೇಳುತ್ತೀರೋ ಅದನ್ನು ಮಾಡ್ತೇನೆ. ನನ್ನ ಕಣ್ಣಿಗೆ ಇಂಪಾಗಿ ಕಾಣಿಸ್ತಿದೆ, ನನ್ನ ಕಣ್ಣಿಗೆ ಒಳ್ಳೆಯದಾಗಿ ಕಾಣಿಸ್ತಿದೆ. ಎಲ್ಲರೂ ಇದು ದೊಡ್ಡದು ಎಂಬುದಾಗಿ ಹೇಳ್ತಿದ್ದಾರೆ, ಆದರೆ ನೀವೇನು ಹೇಳ್ತೀರಿ ಹೇಳ್ರಿ ಎಂದು ಖಂಡಿತವಾಗಿ ಹೀಗೆ ನೀವು ದೇವರನ್ನು ನಂಬುವುದಾದರೆ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ನೋಡ್ತೀರಿ. ನನ್ನ ಜೀವಿತದಲ್ಲಿ ಅನೇಕ ವರ್ಷಗಳವರೆಗೂ ನಾನಾ ವಿಧವಾದ ಕ್ಷೇತ್ರದಲ್ಲಿ ಸೇವೆ ಮಾಡಿದ ನಂತರ ನನಗೆ 30 ವರ್ಷ ವಯಸ್ಸಿನಲ್ಲಿ ಮದುವೆಯಾಯಿತು. ಒಂದು ಹೊಸ ಅಧ್ಯಾಯ ನನ್ನ ಜೀವಿತದಲ್ಲಿ ತೆರೆಯಲ್ಪಟ್ಟಾಗ ನಾನು ಹೇಳಿದೆ, ದೇವರೇ, ಇಲ್ಲಿಯವರೆಗೂ ಒಬ್ಬ ಬ್ಯಾಚುಲರ್ ಆಗಿ, ಒಬ್ಬಂಟಿಗನಾಗಿ ನೀನು ಕೊಟ್ಟ ಕೆಲಸವನ್ನೆಲ್ಲ ಮಾಡುತ್ತಾ ಬಂದಿದ್ದೇನೆ. ಈಗ ಕುಟುಂಬವಾಗಿದ್ದೇನೆ. ನಾವು ಗಂಡ ಹೆಂಡತಿ ಇಬ್ಬರೂ ಸೇರಿ ಏನ್ ಮಾಡಬೇಕೆಂದು ಪ್ರಾರ್ಥಿಸಿದಾಗ ನಮಗೆ ಬಹಳ ಅವಕಾಶಗಳು ದೊರಕಿದವು. ವಡಗೇರಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಒಬ್ಬ ವ್ಯಕ್ತಿ, ನೀವಿಬ್ಬರು ಬನ್ನಿರಿ, ನಿಮ್ಮಿಬ್ಬರಿಗೆ ಸ್ಯಾಲ್ರಿ ಕೊಡ್ತೇನೆ, ಬಂಗ್ಲಾ ಕೊಡ್ತೇನೆ, ಜೀಪ್ ಕೊಡ್ತೇನೆ, ಬಹಳ ಒಳ್ಳೆ ಸೇವೆ ಇದೆ, ನೀವು ಚೆನ್ನಾಗಿ ಸೇವೆ ಮಾಡ್ಬೋದಿಲ್ಲಿ, ಕೆಲವು ವರ್ಷಗಳವರೆಗೂ ಬಂದಿರಿ ಎಂದು ಹೇಳಿದ್ರು. ಅದು ಕೂಡ ಸೇವೆಯೇ. ನನಗೆ ವಿವಾಹ ನಡೆಸಿಕೊಟ್ಟ ಪಾಸ್ಟರ್ ಅವರ ಹತ್ರ 2 ಸಭೆಗಳಿದ್ವು. ಒಂದು ಸಭೆ ನಾನು ನಡೆಸಲಿಕ್ಕೆ ಆಗ್ತಲ್ಲ, ನೀನೇ ನಡೆಸಿ ಆ ಸೇವೆ ಮಾಡು ಅಂದ್ರು. ರೆಡಿಮೇಡ್ ಕಾಂಗ್ರಿಗೇಷನ್ ಚರ್ಚ್ ಇತ್ತು. ನನ್ನ ತಂದೆ ಹೇಳಿದ್ರು ನನಗೆ, ಮಗನೇ, ನಮಗೆ ಕಾಕಿನಾಡದಲ್ಲಿ ಮನೆ ಇದೆ, ಆ ಮನೆಯಲ್ಲಿ ಇದ್ದುಕೊಂಡು ನೀನು ಸೇವೆಯನ್ನು ಪ್ರಾರಂಭಿಸು ಅಂದ್ರು. ನಾನಂದೆ, ದೇವರೇ, ಎಲ್ಲವೂ ಚೆನ್ನಾಗಿದೆ, ಇವುಗಳಲ್ಲಿ ನಿಮ್ಮ ಚಿತ್ತ ಏನಾಗಿದೆ? ಇವುಗಳನ್ನು ಹೊರತುಪಡಿಸಿ ಬೇರೆ ಏನಾದರೂ ನಿಮ್ಮ ಚಿತ್ತ ಆಗಿದೆಯಾ ಎಂದು ನಾವಿಬ್ಬರೂ ಸೇರಿ ಪ್ರಾರ್ಥನೆ ಮಾಡಿದಾಗ ಇವೆಲ್ಲವುಗಳು ಆಕರ್ಷಣೆಯುಳ್ಳವುಗಳಾಗಿ ಕಾಣಿಸಿದರೂ ಸಹ ದೇವರು ಒಂದು ವಾಗ್ದಾನ ಕೊಟ್ಟು ಒಂದು ಚಿಕ್ಕ ಹಳ್ಳಿ ಊರಿನಲ್ಲಿ ಒಂದು ಗುಡಿಸಲಿನಲ್ಲಿ ಇದ್ದುಕೊಂಡು ಸೇವೆ ಪ್ರಾರಂಭಿಸಿರಿ ಅಂದಾಗ ಏನೂ ಅರ್ಥ ಆಗಲಿಲ್ಲ. ಆದರೆ ನಂಬಿದೆವು. ನನ್ನ ದೇವರು ನನಗೆ ಶ್ರೇಷ್ಠವಾದವುಗಳನ್ನೇ ಕೊಡುತ್ತಾರೆ ಹೊರತು, ತಪ್ಪದೆ ದೇವರು ಮೇಲನ್ನೇ ಉಂಟು ಮಾಡ್ತಾರೆ ಹೊರತು ಕೇಡು ಉಂಟು ಮಾಡೋದಿಲ್ಲ. ನನ್ನನ್ನು ಕರೆದಾತನು ನಂಬಿಗಸ್ತನು ಎಂದು ನಂಬಿ ಆ ಸೇವೆ ಪ್ರಾರಂಭಿಸಿದೆವು. ಪ್ರಿಯರೇ, ಈ ದಿನ ನೀವೇ ನೋಡ್ತಾ ಇದ್ದೀರಿ ಯಾವ ರೀತಿ ದೇವರು ಈ ಸೇವೆಯನ್ನು ವಿಸ್ತಾರ ಮಾಡಿದ್ದಾರೆ ಎಂಬುದಾಗಿ. ಯಾರನ್ನೇ ಆಗಲಿ ನಮ್ಮ ಕಣ್ಣಿಗೆ ಇಂಪಾಗಿ ಕಾಣಿಸುವುದನ್ನು ಬಿಟ್ಟು, ನಮಗೆ ಆಕರ್ಷಣೆ ಉಳ್ಳದಾಗಿರುವುದನ್ನು ಬಿಟ್ಟು, ದುಡ್ಡನ್ನು, ಮನುಷ್ಯರನ್ನು ನಂಬದೆ, ಪರಿಸ್ಥಿತಿಗಳನ್ನು ನಂಬದೆ, ಕರ್ತನನ್ನು ನಂಬುವವನು ನಿರಂತರವೂ ನಿಲ್ಲುತ್ತಾನೆ. ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿ ಎಲ್ಲಾ ವಿಷಯಗಳಲ್ಲಿ ಕರ್ತನಿಗೆ ಪ್ರಾಧಾನ್ಯತೆ ಕೊಡ್ತಾನೆ, ಕರ್ತನ ಚಿತ್ತವನ್ನೇ ನೆರವೇರಿಸಲು ಆಶಿಸುತ್ತಾನೆ. ನೀವು ನಿಮಗೆ ಅನುಕೂಲವಾಗಿರುವವುಗಳನ್ನೇ ಕೋರಿಕೊಳ್ಳುವುದಾದರೆ ಆ ಲೋಟನನ್ನು ನೋಡಿ, ಅವನು ಹಚ್ಚ ಹಸಿರಾಗಿರುವ ಸದೋಮ ಗೋಮರ ಪಟ್ಟಣಗಳನ್ನೇ ಕೋರಿಕೊಂಡು ಏನಾಗಿ ಹೋದನು? ನಾಶವಾದ. ಆದರೆ ಅಬ್ರಹಾಮನು ದೇವರು ವಾಗ್ದಾನ ಮಾಡಿದವುಗಳನ್ನು ಕೋರಿಕೊಂಡ. ಈ ದಿನಕ್ಕೂ ನಮಗೆ ಆಶೀರ್ವಾದವಾಗಿದ್ದಾನೆ. ನೀವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದೀರಿ ಅನ್ನುವುದಕ್ಕೆ ಎರಡನೇ ಗುರುತು ಏನೆಂದರೆ,
ನೀವು ಮನುಷ್ಯರನ್ನು, ದುಡ್ಡನ್ನು, ಪರಿಸ್ಥಿತಿಯನ್ನು, ಈ ಲೋಕವನ್ನು ಅಲ್ಲದೆ ಎಲ್ಲಾ ವಿಷಯಗಳಲ್ಲಿ ನೀವು ಕರ್ತನಲ್ಲಿ ನಂಬಿಕೆ ಇಡ್ತೀರಿ. ನಿಮ್ಮ ಎಲ್ಲಾ ನಡವಳಿಕೆಯ ಮೇಲೆ ದೇವರಿಗೆ ಅಧಿಕಾರ ಕೊಟ್ಟು ಆತನಿಗೆ ಅಧೀನರಾಗುತ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ. ಕರ್ತನನ್ನು ನಂಬಿದ್ದೇವೆಂದು ಹೇಳ್ಕೊಳ್ತಿದ್ದೇವೆ. ನಮ್ಮ ಹಿಡಿತವನ್ನು ಬಿಚ್ಚದೆ, ನಮ್ಮ ಬದುಕನ್ನು ಸಮರ್ಪಿಸಿಕೊಳ್ಳದೆ, ನಿಮ್ಮ ಚಿತ್ತವನ್ನು ಪಾಲಿಸಲಾರದೆ, ಅಪನಂಬಿಕೆಯ ನೇತ್ರಗಳೊಂದಿಗೆ ಈ ಲೋಕದಲ್ಲಿರುವಂತಹ ಕಾರ್ಯಗಳನ್ನು ನೋಡುತ್ತಾ ವಿಶ್ವಾಸಿಗಳಾಗಿ ಈ ಲೋಕದಲ್ಲಿ ಮುಂದೆ ಸಾಗಲಿಕ್ಕಾಗುತ್ತಾ ಇಲ್ಲ. ನಮ್ಮ ಅಪನಂಬಿಕೆಯಿಂದ, ದೇವರ ಮೇಲಿರುವ ಅಪನಂಬಿಕೆಯಿಂದ ನಮ್ಮನ್ನು ಬಿಡಿಸಿರಿ. ನಿಮ್ಮ ಮೇಲೆ ನಂಬಿಕೆ ಇಡಲು, ನಿಮ್ಮ ಶ್ರೇಷ್ಠತೆಯನ್ನು ಗುರುತಿಸುವುದಕ್ಕೂ, ಆಧ್ಯಾತ್ಮಿಕವಾದ ಜನರಾಗಿ, ನಂಬಿಕೆಯ ವೀರರಾಗಿ ಅಭಿವೃದ್ಧಿಯಾಗುವ ಹಾಗೆ ಈ ಸಂದೇಶವನ್ನು ವೀಕ್ಷಿಸುವಂತಹ ಪ್ರತಿಯೊಬ್ಬರಿಗೂ ನಿಮ್ಮ ಸಹಾಯ ಒದಗಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಜೀವಿತವುಳ್ಳವರಾಗಿರೋಣ, ದೇವರಲ್ಲಿ ನಂಬಿಕೆ ಇಡೋಣ. ನಾಳೆ ಮತ್ತೊಂದು ಹೊಸ ವಿಷಯ ಕಲಿಯೋಣ. ತಪ್ಪದೆ ವೀಕ್ಷಿಸಿರಿ. ನಿಮ್ಮ ಪ್ರಾರ್ಥನಾ ಮನವಿ ಇರುವುದಾದರೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥನೆ ಮಾಡಿರಿ. ಆಗಲೇ ದೇವರು ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಕೇಳಿ ಅದ್ಭುತ ಮಾಡಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ. ಹಾಗೆ ಪ್ರಾರ್ಥನೆ ಮಾಡ್ತಾ ಇರಿ. ದೇವರು ತಪ್ಪದೆ ನಿಮಗೆ ಸಹಾಯ ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ನೀವು ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇದುವರೆಗೂ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಜೂನ್ 17ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಲಾಗಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ಕೋರಿಕೊಳ್ಳುತ್ತಿರುವ ಹಾಗೆ ನಿಮ್ಮನ್ನು ವೈಯಕ್ತಿಕವಾಗಿ ನೋಡುವುದಕ್ಕಾಗಿಯೂ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿಯೂ, ದೇವರ ವಾಕ್ಯ ಸಾರುವುದಕ್ಕಾಗಿಯೂ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ ದಿನಾಂಕವನ್ನು ನೆನಪಿನಲ್ಲಿಟ್ಕೊಳ್ರಿ. ಜೂನ್ 17ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಲು ಅವಕಾಶವಿರುತ್ತೆ. ಜ್ಞಾಪಕದಲ್ಲಿಟ್ಕೊಳ್ರಿ, ಜೂನ್ 17ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, 6 ಗಂಟೆಯಿಂದ 10 ಗಂಟೆಯವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ವಿಳಾಸ ಗಮನ ಕೊಟ್ಟು ಕೇಳಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗಳೂರು. ಇನ್ನು ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿ. ಇಲ್ಲವೇ ಕೆಳಗೆ ಕೊಡಲ್ಪಟ್ಟ ಈ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿಕೊಡಿಯಿರಿ. ತಿರುಗಿ ನಿಮಗೆ ಡೀಟೇಲ್ಸ್ ಕಳಿಸಿಕೊಡಲಾಗುತ್ತೆ. ತಪ್ಪದೆ ಬರ್ತೀರಲ್ಲವೋ?